ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಶರತ್. ಮನೇಲಿ ಇದ್ದು ಬೋರ್ ತುಂಬ ಆಗ್ತಾಯಿದೆ. ಅದಕ್ಕೆ ಮತ್ತೆ ಮನೆಗೆ ಹೋಗೋಣ, ನನ್ನ ಫ್ರೆಂಡ್ಸ್ ಜೊತೆ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಂಡ್ಯಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಅದೇ ಇವತ್ತಿನ ಬ್ಲಾಗ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೊರಡೋಣ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಿಸ್ ರುಕ್ಮಿಣಿ ಅವರೇ, ನಿಮ್ಮೂರು ಬೆಳಿಗ್ಗೆ 10 ಗಂಟೆಗೆ ಬರುತ್ತಂತೆ. ಅಲ್ಲಿವರೆಗೂ ನಿಮ್ಮ ವಾಯ್ಸ್ ನನ್ನ ಕಿವಿ ಮೇಲೆ ಬೀಳಬಾರ್ದು. ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬೇಡಿ. ಫೈನಲ್ ಆಗಿ ಬಂದಾಯಿತು ಫ್ರೆಂಡ್ಸ್. ನಾವು ಬಂದಿದ್ದೀವಿ ಅಂದ್ಬಿಟ್ಟು ನಮ್ಮ ಸೌಂದು ಜೋಳ ತಂದಿದ್ದಾಳೆ. ಅವಳು ಜೋಳ ಬಿಡಿಸ್ತಿದ್ದಾಳೆ. ನಾವು ಹೋಗಿ ಮೂವಿ ನೋಡೋಣ. ತುಂಬ ದಿನದಿಂದ ಫ್ರೆಂಡ್ಸ್ ಒಂದು ಮೂವಿನ ನೋಡ್ಬೇಕಂತ ಅಂದ್ಕೊಂಡಿದ್ದೆ. ಫೈನಲಾಗಿ ಇವತ್ತು ಆ ಮೂವಿನ ಹಾಕಿದ್ದೀವಿ. ಈ ಮೂವಿನ ತುಂಬ ಜನ ನೋಡಿರೋಕ್ಕೆ ಚಾನ್ಸ್ ಇರುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಟೈಮಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು. ನಿಮಗೆ ಈ ಮೂವಿ ನೇಮ್ ಗೊತ್ತಿಲ್ವಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಗೊತ್ತಿಲ್ವೋ? ಗೊತ್ತು. ಮೂವಿ ನೋಡ್ತಾ ಹೊಟ್ಟೆ ಹಸಿವಾಯಿತು. ಸರಿ, ಊಟ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಇವಾಗ ಬಿರಿಯಾನಿ ತಿನ್ಕೊಂಡು ಮೂವಿನ ಕಂಟಿನ್ಯೂ ಮಾಡೋಣ. ನಮ್ಮ ಹೀರೋ ಅಕ್ಕಿ ಹಿಡಿಯೋಣ ಅಂತ ಮರದ ಮೇಲೆ ಹತ್ತಿದ್ದಾರೆ ಫ್ರೆಂಡ್ಸ್. ಇವಾಗ ಹೀರೋಯಿನ್ ಎಂಟ್ರಿ. ಆ್ಯಕ್ಚುಲಿ ಬಂದ್ಬಿಟ್ಟು ಹೀರೋಯಿನ್ ಅವರು ಈ ಊರಿಗೆ ಹೊಸ್ದಾಗಿ ಬಂದಿರೋದು. ಅಲ್ಲಿ ಮರದ ಮೇಲೆ ಇದೆಯಲ್ಲ ಅಕ್ಕಿ, ಅದು ಹೀರೋಯಿನ್ ಅವ್ರದ್ದೇ. ಹೊಸ ಜಾಗ ಅಲ್ವಾ, ಅದಕ್ಕೆ ಅಕ್ಕಿ ಎದ್ರುಕೊಂಡು ಮರದ ಮೇಲೆ ಬಂದ್ಬಿಟ್ಟಿದೆ. ಹಂಗೆ ಹೀರೋಗೆ ಹೀರೋಯಿನ್ ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್. ಹಂಗೆ ನಮ್ಮ ಹುಡುಗಿ ಸ್ಲೋ ಮೋಷನಲ್ಲಿ ನಡ್ಕೊಬರೋದನ್ನ ನೋಡಿ ನಮ್ಮ ಹುಡುಗ ಹಂಗೆ ಜಾರಿ ನೀರಿಗೆ ಬಿದ್ದು ಬಿಡ್ತಾನೆ. ಹೀರೋ ನೀರಿಗೆ ಬಿದ್ದ ತಕ್ಷಣ ನನ್ನ ಎಕ್ಸ್ಪ್ರೆಷನ್ ನೋಡಿ ಫ್ರೆಂಡ್ಸ್ ಹೆಂಗೆ ಕೊಡ್ತಿದ್ದೀನಿ ಅಂತ. ಆಮೇಲೆ ನಮ್ಮ ಹುಡುಗ ಮೇಲೆದ್ಮೇಲೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವ್ರದ್ದು ಸ್ವಲ್ಪ ಕಷ್ಟ ಸುಖ ಮಾತಾಡೋದೇ, ಮಾತಾಡ್ಕೊಂಡು ಕಳಿಸ್ತೀನಿ ಹೋಗ್. ನಾನು ಹುಡುಗ ಅಂತಿರೋದು ಮೂವಿ ಹೀರೋನ. ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಓಕೆ, ಇವಾಗ ಮೂವಿ ಒಳಗಡೆ ಬರೋಣ. ಹೀರೋಯಿನ್ ಬಂದ್ಬಿಟ್ಟು ಸಖತ್ ಸೈಲೆಂಟು, ಆದರೆ ಹೀರೋಯಿನ್ ಅವರಪ್ಪ ತುಂಬ ವೈಲೆಂಟು. ಹೀರೋಯಿನು ಹೊಸ ಊರಲ್ವಾ, ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಮೂವಿಗೆ ಹೋಗ್ಬಿಟ್ಟಿರ್ತಾಳೆ. ಅದು ಅವ್ರ ಅಪ್ಪನ ಗೊತ್ತಾಗ್ಬಿಟ್ಟು ಅವ್ರ ಅಮ್ಮನಿಗೆ ಹಾಕೊಂಡು ಹೊಡಿತಾರೆ. ಯಾಕಂತಂದರೆ ಮಗಳನ್ನ ಹೆಂಗೆ ಸಾಕಿದೆಯಾ ನೀನು ಅಂತ. ಆದರೆ ನಮ್ಮ ಹೀರೋ ಬಿಡಲ್ಲ. ಹಂಗಂಗೆ ಸ್ವಲ್ಪ ನಮ್ಮ ಹುಡುಗಿನ ಇಂಪ್ರೆಸ್ ಮಾಡಿ ಹಂಗೆ ಸ್ವಲ್ಪ ಲವ್ವಲ್ಲಿ ಬೀಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಕ್ಚುಲಿ ಇನ್ನೂ ಪ್ರಪೋಸ್ ಮಾಡ್ಕೊಂಡಿಲ್ಲ ಇಬ್ಬರೂ, ಬಟ್ ಇಬ್ಬರಲ್ಲೂ ಆ ಲವ್ ಅನ್ನೋದಿದೆ. ಹೀರೋಗೆ ತುಂಬಾ ಇದೆ. ಹೀರೋಯಿನ್ ಸ್ವಲ್ಪ ಈಗ ಟ್ರ್ಯಾಕಿಗೆ ಬರ್ತಾ ಇದ್ದಾಳೆ. ಓಕೆ, ಇವಾಗ ಕಾಲೇಜಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನಿಸುತ್ತೆ. ಎಲ್ಲ ಕಲರ್ಫುಲ್ಲಾಗಿ ಡ್ರೆಸ್ಗಳೆಲ್ಲ ಹಾಕ್ಕೊಂಡಿದ್ದಾರೆ. ಈಗ ನಮ್ಮ ಹೀರೋಯಿನ್ನ ಹುಡ್ಕೊಂಡು ಹೋಗ್ತಿದ್ದಾನೆ. ಅಂದರೆ ನಮ್ಮ ಹುಡುಗಿ ಹೆಂಗೆ ರೆಡಿ ಆಗಿರ್ತಾಳೆ ನೋಡಬೇಕು ಅಂತ ಹೋಗ್ತಾನೆ. ಹೀರೋಯಿನ್ನ ನೋಡ್ತಾನೆ. ಫುಲ್ ಶಾಕು. ಅವಳು ಫುಲ್ ವೆಡ್ಡಿಂಗ್ ಡ್ರೆಸ್ಸು ಐ ಥಿಂಕ್ ಏನಂತ ಗೊತ್ತಿಲ್ಲ ನನಗೆ. ಬಟ್ ಅವಳು ಮುಸ್ಲಿಮ್ ಈ ಮೂವಿಲಿ. ಯಾರಾದರೂ ಗೊತ್ತಿದ್ದರೆ ನನಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ. ನೋಡಿದ ತಕ್ಷಣ ಫುಲ್ಲು ಶಾಕು ನಮ್ಮ ಹೀರೋ. ಆಮೇಲೆ ನಮ್ಮ ಸೌಂದು ಹಂಗೆ ಜೋಳ ಬೇಯಿಸ್ಕೊಂಡು ಬಂದಿದ್ಲು. ಇವಾಗ ಜೋಳ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡ್ಬೇಕು ಕಾಣ. ನಮ್ಮ ಹುಡುಗಿ ಹತ್ರ ಏನು ಹೇಳಬೇಕು ಅಂತಾನೆ. ಅವಳು ಹೇಳು ಅಂತಾಳೆ. ಇವನು ಸೈಡಲ್ಲೆಲ್ಲ ನೋಡ್ತಾನೆ ಅವಳ ಫ್ರೆಂಡ್ಸ್ನ. ಆಗ ಅವರಿಬ್ಬರಿಗೆ ಅರ್ಥ ಆಗುತ್ತೆ, ಇವರೇನೋ ಪರ್ಸ್ನಲಾಗಿ ಮಾತಾಡಬೇಕು, ಬಾ ನಾವು ಹೋಗೋದ ಅಂದ್ಬಿಟ್ಟು ಅವರು ಅರ್ಥ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಇವನು ನಮ್ಮಪ್ಪ ಅಂತ ರಾಗ ಎಳೀತಾ ಇರ್ತಾನೆ. ಅಷ್ಟೊಳಗೆ ಅವಳ ಫ್ರೆಂಡ್ ಬಂದ್ಬಿಟ್ಟು ಫಂಕ್ಷನ್ ಸ್ಟಾರ್ಟ್ ಆಯಿತು, ಬಾ ಹೋಗೋದ ಅಂತ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಜೋಳಕ್ಕೆ ಖಾರ ಮತ್ತು ನಿಂಬೆ ಹುಳಿ ರೆಡಿ ಆಗಾಯಿತು. ಇವಾಗ ಜೋಳ ತಿನ್ಕೊಂಡು ನಮ್ಮ ಹುಡುಗಿ ಡ್ಯಾನ್ಸ್ ಮಾಡೋದನ್ನ ಸೈಲೆಂಟಾಗಿ ನೋಡಬೇಕು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಂಗೆ ನಮ್ಮ ಹೀರೋ ಇಮ್ಯಾಜಿನೇಷನಲ್ಲಿ ಹೀರೋಯಿನ್ ಜೊತೆ ಡ್ಯಾನ್ಸ್ ಆಡಾದ್ಮೇಲೆ ಬಂದ್ಬಿಟ್ಟು ಡ್ಯಾನ್ಸ್ ಸಖತ್ತಾಗಿ ಮಾಡಿದೆ ಅಂತ ಹೋಗಿಳ್ತಾ ಇರ್ತಾನೆ. ಆಮೇಲೆ ಇದನ್ನೇ ಹೇಳಕ್ಕೆ ಬಂದಿದ್ದು ನೀನು ಅಂತ ಹೀರೋಯಿನ್ ಕೇಳ್ತಾಳೆ. ಆ್ಯಕ್ಚುಲಿ ಹೀರೋ ಪ್ರಪೋಸ್ ಮಾಡೋಕ್ಕೆ ಬಂದಿರೋದು. ಅವನು ನನಗೆ ನನ್ನ ಫ್ರೆಂಡ್ಸು, ನಮ್ಮಪ್ಪ, ಆಮೇಲೆ ಡಾಲ್ಫಿನ್ ಬೀಚ್ ಬಿಟ್ಟರೆ ನನಗೇನೂ ಗೊತ್ತಿಲ್ಲ ಅನ್ನೋ ಥರ ಹೇಳ್ತಾನೆ. ಅದಕ್ಕೆ ಇವಳೇನಂತೇಳಿ ಏನು ಡಾಲ್ಫಿನ್ ಬೀಚಾ, ಅದೆಲ್ಲಿರುತ್ತೆ, ನನಗಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ಬಿಟ್ಟು ಹೀರೋ ಹತ್ರ ಕೇಳ್ತಾಳೆ. ಆಗ ಹೀರೋ ಹೇಳ್ತಾನೆ, ಸರಿ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಪ್ಕೋತಾನೆ. ಈಗ ಹೀರೋಯಿನ್ ಫ್ರೆಂಡು ಹೀರೋಯಿನ್ನ ಕರ್ಕೊಂಡು ಎಲ್ಲೋ ಹೋಗ್ತಾಳೆ. ಸೊ ಕ್ಲಾಸ್ಗೆ ಅನ್ಸುತ್ತೆ. ಕ್ಲಾಸ್ ಮುಗ್ದಾದ್ಮೇಲೆ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಬೀಚ್ಗೆ ಹೋಗ್ತಾರೆ. ಆಮೇಲೆ ನಮ್ಮ ಹೀರೋ ಫ್ರೆಂಡ್ಸ್ಗಳನ್ನೆಲ್ಲ ಕನ್ವಿನ್ಸ್ ಮಾಡ್ತಾ ಇರ್ತಾನೆ, ಎಲ್ಲ ಹೋಗೋಣ ಬನ್ನಿ ಡಾಲ್ಫಿನ್ ಬೀಚ್ಗೆ ಅಂತ. ಬಟ್ ಫ್ರೆಂಡ್ಸ್ ಎಲ್ಲ ಅಲ್ಲೆಲ್ಲ ಡಾಲ್ಫಿನ್ಸ್ ಎಲ್ಲ ಇರಲ್ಲ ಕಣೋ, ಅದೆಲ್ಲ ಸುಮ್ಮನೆ ಹೋಗೋದು ಬೇಡ ಅಂತ ಹೇಳ್ತಿರ್ತಾರೆ. ಬಟ್ ನಮ್ಮ ಹೀರೋ ಕೇಳಲ್ಲ, ಪ್ಲೀಸ್ ಕಣೋ, ನಮ್ಮ ಹುಡುಗಿ ಕೇಳಿದಾಳೆ, ಒಂದೇ ಒಂದು ಸಲ ಹೋಗಬೇಕು ಅಂತ ಹೇಳ್ತಾನೆ. ಆಮೇಲೆ ಮಾಮೂಲಿ ಎಲ್ಲ ಮೂವಿಲೂ ನಡೆಯೋ ಥರ ನಮ್ಮ ಹುಡುಗಿ ಸ್ಲೋ ಮೋಷನಲ್ಲಿ ಓಡಿ ಬರುತ್ತೆ.
ನೀವು ನನ್ನ ಹತ್ರ ಒಂದು ಕ್ವಶನ್ ಕೇಳ್ಬೋದು ಇವಾಗ. ಅಲ್ಲ, ಹೀರೋಯಿನ್ ಅವರಪ್ಪ ತುಂಬ ಸ್ಟ್ರಿಕ್ಟ್ ಅಂತ ಹೇಳಿದೆ, ಇವಾಗ ನೋಡಿದ್ರೆ ಹೀರೋನಿಗೆ ಹೀರೋ ಜೊತೆ ಎಲ್ಲ ಸುತ್ತಿದ್ದಾಳಲ್ಲ, ಅವರಪ್ಪ ಏನೂ ಕೇಳಲ್ವಾ ಅಂತ. ಅವರಪ್ಪ ಇವಾಗ ಊರಲ್ಲಿಲ್ಲ, ಅವರಪ್ಪ ಕೆಲಸದ ವಿಷಯವಾಗಿ ಹೊರಗಡೆ ಹೋಗಿದ್ದಾರೆ. ಬಂದ ಮೇಲೆ ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ. ಇವಾಗ ಡಾಲ್ಫಿನ್ ಬೀಚ್ಗೆ ಹೋಗ್ತಾ ಇದ್ದಾರೆ ನಮ್ಮ ಹೀರೋ ಮತ್ತು ನಮ್ಮ ಹೀರೋಯಿನು. ಫುಲ್ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ಎಷ್ಟು ದೂರ ಹೋದ್ರೂ ಡಾಲ್ಫಿನ್ ಬೀಚ್ ಸಿಗೋದೇ ಇಲ್ಲ. ಅಂದರೆ ಡಾಲ್ಫಿನ್ಗಳು ಬರೋದೇ ಇಲ್ಲ, ಅದು ಬೀಚೇ, ಬಟ್ ಡಾಲ್ಫಿನ್ಗಳು ಸಿಗೋದೇ ಇಲ್ಲ ಅವರಿಗೆ. ತುಂಬ ಹೊತ್ತು ಕಾಯ್ದು ನೋಡ್ತಾರೆ. ಆಮೇಲೆ ಇಲ್ಲ ರಿಟರ್ನ್ ಹೊರಟೋಗ್ಬಿಡೋಣ ಅಂತ ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಡಾಲ್ಫಿನ್ಗಳು ಎಂಟ್ರಿ ಕೊಡ್ತವೆ. ಒಂದು ಜೋಳ ಖಾಲಿ ಆಯಿತು, ಇವಾಗ ಇನ್ನೊಂದು ಜೋಳಕ್ಕೆ ಉಪ್ಪು ಖಾರ ಹಾಕ್ತಾಯಿದ್ದೀವಿ. ಆಮೇಲೆ ಹೀರೋ ಕೇಳ್ತಾನೆ ಮನೆಗೆ ಡ್ರಾಪ್ ಮಾಡಲಾ ಅಂತ ಕೇಳ್ತಾನೆ. ಇವಳು ಬೇಡ ಅಂತಾಳೆ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಹೀರೋ ಕೇಳ್ತಾನೆ. ನಂಬಿಕೆ ಇಲ್ಲ ಅಂದಿದ್ರೆ ನಾನು ಅಷ್ಟು ದೂರ ಬರ್ತಾನೆ ಇರಲ್ಲ ನಿನ್ನ ಜೊತೆಲಿ ಅಂತ ಅವಳು ಹೇಳ್ತಾಳೆ. ಆಮೇಲೆ ಅಲ್ಲಿ ಮೀನು ಹಿಡಿಯೋರು ಒಂದು ನಂಬಿಕೆನ ಹೇಳಿರ್ತಾರೆ, ಏನಂತಂದರೆ ತುಂಬ ಪ್ರೀತಿ ಇರೋರ್ಗೆ ಮಾತ್ರ ಅದು ಕಾಣಿಸೋದು ಡಾಲ್ಫಿನ್ ಅಂತ. ಅದು ಸುಳ್ಳಲ್ಲ, ಅದು ನಿಜಾನೇ ಅಂತ ಹೇಳ್ತಾಳೆ. ಹೀರೋಗೆ ಅರ್ಥ ಆಗೋಗುತ್ತೆ, ಓಹೋ ಲವ್ ಮಾಡ್ತಿದ್ದಾಳೆ ನಮ್ಮ ಹೀರೋಯಿನ್ ಅಂದ್ಬಿಟ್ಟು ಫುಲ್ ಹ್ಯಾಪಿ ಆಗಿಬಿಡ್ತಾನೆ. ಹೀರೋ ಮತ್ತು ಹೀರೋಯಿನ್ ಇಬ್ಬರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲವ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂತಂದರೆ ಹೀರೋಯಿನ್ ಬಂದ್ಬಿಟ್ಟು ಮನೇಲಿ ಯಾರೂ ಇಲ್ಲ ಅನ್ನತ್ರ ಕ್ಯಾಶುಯಲಾಗಿ ಫೋನಲ್ಲಿ ಹೇಳ್ತಾಳೆ. ಹೀರೋ ಜೊತೆಲಿರೋ ಫ್ರೆಂಡ್ಸ್ ಏನು ಮಾಡ್ತಾರೆ, ಹೀರೋಗೆ ಉಬ್ಬಿಸ್ಬಿಡ್ತಾರೆ, ಮನೇಲಿ ಯಾರೂ ಇಲ್ಲ, ಅವಳನ್ನ ಮನೆಗೆ ಕರೀತಿದ್ದಾಳೆ, ಮನೆಗೆ ಹೋಗೋ ಅನ್ನೋ ಥರ ಉಬ್ಬಿಸ್ಬಿಡ್ತಾರೆ. ಆದರೆ ಅವಳು ಮಾತಾಡಬೇಕಾದ್ರೆ ಕ್ಯಾಶುಯಲಾಗಿ ಹೇಳಿರ್ತಾಳೆ, ಮನೆಗೆಲ್ಲ ಕರೆದಿರಲ್ಲ. ಅದು ಇವಳನ್ನ ಸೀರಿಯಸ್ ಆಗಿ ತೊಗೊಂಡು ಮನೆಗೆ ಹೋಗ್ಬಿಡ್ತಾನೆ. ಇವಳು ಇವಾಗ ಒಳಗಡೆ ಬಿಡ್ತೇನೆ ಇರೋಕ್ಕಾಗಲ್ಲ, ಹೋಗು ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಲವ್ ಮಾಡ್ತಿದ್ದಾಳಲ್ವ, ಅದಕ್ಕೆ ಮನೆ ಒಳಗಡೆ ಬರಬೇಡ ಅನ್ನೋಕೆ ಅವಳಿಗೆ ಮನಸ್ಸು ಬರುತ್ತೆ. ಆಮೇಲೆ ಏನು ಮಾಡ್ತಾಳೆ, ಅವನ್ನ ಮನೆ ಒಳಗಡೆ ಕರ್ಕೋತಾಳೆ. ಆಮೇಲೆ ಬಾಗಿಲು ಬಡಿಯೋ ಸೌಂಡು, ಯಾರು ಅಂತ ಓಪನ್ ಮಾಡಿ ನೋಡಿದ್ರೆ ಅವ್ರ ಅಮ್ಮ. ಯಾಕಂದರೆ ಊರೊಳಗಡೆ ಕಳ್ಳ ಬಂದಿದ್ದಾನಂತೆ. ಸೊ ಒಳಗಡೆ ಯಾರಾದರೂ ಬಂದ್ರ ಅಂತ ಕೇಳ್ತಾರೆ. ಬಾಗ್ಲಕ್ಕೆ ತೆಗ್ದಿದ್ದೆ, ಬಾಗ್ಲಕ್ಕು ಅಂತ ಅಮ್ಮ ಹೇಳ್ತಾರೆ. ನಾನು ಹಾಕತ್ತೀನಿ ಹೋಗಮ್ಮ ಅಂತ ಇವಳು ಹೇಳ್ಬೇಕಾದ್ರೆ ಅಮ್ಮ ಕನ್ನಡಿಲಿ ಹೀರೋ ನಿಂತಿರೋದನ್ನ ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಇಬ್ರಿಗೂ ಕೂರಿಸಿ ವಾರ್ನಿಂಗ್ ಮಾಡಿ, ಇದೇ ಲಾಸ್ಟು, ನಿಮ್ಮಪ್ಪ ಸರಿಯಿಲ್ಲ, ಇದೆಲ್ಲ ಮಾಡಬೇಡ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಇಬ್ರಿಗೂ ಕಳಿಸ್ತಾರೆ. ಈ ಇನ್ಸಿಡೆಂಟ್ ಆದಮೇಲೆ ಹೀರೋನ ಟೋಟಲಾಗಿ ಅವಾಯ್ಡ್ ಮಾಡಿಬಿಡ್ತಾಳೆ, ಕಾಲು ಮಾಡಲ್ಲ, ಹೀರೋಗೆ ಸಿಗೋದು ಇಲ್ಲ. ಹೀರೋಯಿನ್ ಒಂದಿನ ಎಲ್ಲೋ ಹೋಗ್ತಿರ್ತಾಳೆ. ಆಗ ಹೀರೋ ವಿಷಯನ ತಿಳ್ಕೊಂಡು ಹೀರೋಯಿನ್ನ ಅಡ್ಡೆ ಹಾಕಿ ಅವಳನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗ್ಬಿಟ್ಟು ಅವಳಿಗೆ ಕೇಳ್ತಾನೆ, ಯಾಕೆ ಹಿಂಗೆ ಅವಾಯ್ಡ್ ಮಾಡ್ತಿದ್ಯಾ, ಏನಂತಕ್ಕೆ ನನ್ನ ಕಾಲೆಲ್ಲ ಪಿಕ್ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಕೇಳಿದಾಗ ಹೀರೋಯಿನ್ ಏನು ಹೇಳ್ತಾಳೆ ಅಂತಂದರೆ, ಮನೇಲಿ ಪರಿಸ್ಥಿತಿ ಸರಿಯಿಲ್ಲ, ಯಾಕಂದರೆ ನಮ್ಮಪ್ಪ ಸರಿಯಿಲ್ಲ ಅಂತ ಹೇಳಿದಾಗ ಲವ್ ಮಾಡಬೇಕಾದ್ರೆ ನಿಂಗೆ ಗೊತ್ತಾಗಲಿಲ್ವಾ ಅಂದ್ಬಿಟ್ಟು ಹೀರೋ ಬೈದ್ಬಿಟ್ಟು ಬಂದುಬಿಡ್ತಾನೆ. ಈಗ ಹೀರೋ ಮತ್ತು ಹೀರೋಯಿನ್ ಇಬ್ಬರಿಗೂ ಜಗಳ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಕಂಟಿನ್ಯೂ ಆಗಿ ಫುಲ್ ಏನೇನು ನಡೀತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.